ನಮಸ್ಕಾರ ಸ್ನೇಹಿತರೆ, ನಾನು ಇವತ್ತು ತಿಳಿಸುವ ವಿಚಾರ ಗ್ರಂಥದಲ್ಲಿ ಉಲ್ಲೇಖವಾಗಿರುವ ದೀರ್ಘಾಯುಷ್ಯದ ಗುಟ್ಟುಗಳು. ಹೌದು ಸ್ನೇಹಿತರೆ, ಗ್ರಂಥದಲ್ಲಿರುವ ಈ ಸುಲಭವಾದ ಗುಟ್ಟುಗಳನ್ನು ಅನುಸರಿಸಿದರೆ ನೀವು ದೀರ್ಘಾಯುಷ್ಯರಾಗುವುದು ಖಂಡಿತ. ವಿಡಿಯೋದಲ್ಲಿ ಕೊಟ್ಟಿರುವ ಪ್ರತಿಯೊಂದು ವಿಚಾರವನ್ನು ಮಿಸ್ ಮಾಡದೇನೆ ನೋಡಿ. ಮಾಹಿತಿ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಸ್ನೇಹಿತರೆ, ಮತ್ತೇಕೆ ತಡ, ಒಂದೊಂದಾಗಿ ಎಲ್ಲ ಗುಟ್ಟುಗಳನ್ನು ತಿಳಿದುಕೊಳ್ಳೋಣ. ಪ್ರತಿದಿನವೂ ಕನಿಷ್ಠ 8 ಗಂಟೆಯ ಕಾಲ ಚೆನ್ನಾಗಿ ನಿದ್ರೆ ಮಾಡಬೇಕು. ರಾತ್ರಿಯಲ್ಲಿ ಮಾಡುವ ನಿದ್ರೆಯೇ ಆರೋಗ್ಯಕರವಾದ ನಿದ್ರೆ. ಹಗಲು ನಿದ್ರೆಯಿಂದ ಆರೋಗ್ಯಕ್ಕೆ ಲಾಭವಿಲ್ಲ, ಹಾನಿಯೇ ಹೆಚ್ಚು. ಪ್ರತಿದಿನ ಬೆಳಿಗ್ಗೆ ನಮ್ಮ ದೇಹವು ಎಷ್ಟು ಬೆಚ್ಚಗಿರುವುದೋ ಅಷ್ಟೇ ಬೆಚ್ಚಗಿನ ನೀರಿನಿಂದ ಸ್ನಾನವನ್ನು ಸ್ವಚ್ಛವಾಗಿ ಮಾಡಬೇಕು. ಸ್ನಾನವಾದ ನಂತರ ಮೈಯ ಚರ್ಮವು ಒಣಗುವಂತೆ ಸ್ವಚ್ಛವಾದ ಮೃದುವಾದ ವಸ್ತ್ರದಿಂದ ಮೈಯನ್ನು ಒರೆಸಿಕೊಳ್ಳಬೇಕು. ಅಶುಚಿಯಾದ ನೀರು, ಅಶುಚಿಯಾದ ಸತ್ವವಿಲ್ಲದ ಪಚನಕ್ಕೆ ಜಡವಾಗಿರುವ ಆಹಾರವನ್ನು ಸೇವಿಸಬಾರದು. ಪ್ರತಿದಿನವೂ ಬೆವರು ಬರುವಂತೆ ಕೆಲಸ ಮಾಡಬೇಕು. ಕೆಲಸವಿಲ್ಲದವರು ದೈಹಿಕ ಶ್ರಮವಾಗುವಂತೆ ವ್ಯಾಯಾಮ ಮಾಡಬೇಕು. ಮಿತಿ ಮೀರಿ ತಿನ್ನಬಾರದು. ನಿಧಾನವಾಗಿ ಊಟ ಮಾಡಬೇಕು. ಆಹಾರವನ್ನು ಚೆನ್ನಾಗಿ ಅಗಿದು ನುಂಗಬೇಕು. ಹಲ್ಲುಗಳನ್ನು, ಒಸಡುಗಳನ್ನು, ನಾಲಿಗೆಯನ್ನು, ಗಂಟಲನ್ನು ಯಾವಾಗಲೂ ಸ್ವಚ್ಛವಾಗಿಟ್ಟಿರಬೇಕು. ಹೆಚ್ಚು ಆಯಾಸವಾಗುವಂತೆ ಕೆಲಸ ಮಾಡಬಾರದು. ಆಯಾಸವಾದಾಗ ಸಂಪೂರ್ಣ ವಿಶ್ರಾಂತಿ ತೆಗೆದುಕೊಳ್ಳುತ್ತಿರಬೇಕು. ಕೋಪಕ್ಕೂ ಚಿಂತೆಗೂ ಅವಕಾಶ ಕೊಡದೆ ಯಾವಾಗಲೂ ಸಂತೋಷಚಿತ್ತನಾಗಿ ಧೈರ್ಯದಿಂದ ಕಾರ್ಯ ಕೈಗೊಳ್ಳಬೇಕು. ಚಿಂತೆಯೇ ಮುಪ್ಪು, ಸಂತೋಷವೇ ಯೌವನ ಎಂಬುದೇ ಸತ್ಯ. ಬೇಗನೆ ಮಲಗಿ ಬೇಗನೆ ಹಾಸಿಗೆಯಿಂದ ಏಳುವುದು ಆರೋಗ್ಯಕ್ಕೆ ಅತಿ ಒಳ್ಳೆಯದು. ಎಲ್ಲಕ್ಕಿಂತ ಹೆಚ್ಚಾಗಿ ದೇವರಲ್ಲಿ, ಗುರು ಹಿರಿಯರಲ್ಲಿ ಭಕ್ತಿ, ನಮ್ರತೆಯನ್ನಿಡಿ. ಅವರ ಆಶೀರ್ವಾದ ನಿಮಗಿದ್ದರೆ ನಿಮ್ಮ ಆರೋಗ್ಯ ಭಾಗ್ಯಕ್ಕೆ ಯಾವ ಬಾಧಕವೂ ಬರುವುದಿಲ್ಲ.